ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿರಿ. ನಿಮ್ಮ ದೇಹದಲ್ಲಿ ಕರ್ತನು ವಾಸ ಮಾಡಬೇಕು. ಆಲಯ ನೀವೇ ದೇವರ ಆಲಯ. ಇದು ಎಷ್ಟು ಸಂತೋಷವಾದಂಥ ವಿಷಯವಾಗಿದೆ. ಹಾಗಾದರೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ನಮ್ಮ ಜೀವಿತವನ್ನು ತನ್ನ ಚಿತ್ತಂತೆ ಮುನ್ನಡೆಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಉಪಯೋಗಿಸ್ತಾರೆ. ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಮ್ಮಲ್ಲಿ ನೆರವೇರಿಸುವವರೇ ದೇವರ ಆತ್ಮ. ನನ್ನ ದೇಹವನ್ನು ದೇವರಿಗೆ ಅರ್ಪಿಸುತ್ತೇನೆ. ದೇವರೇ, ನಿನ್ನ ಯೋಜನೆ ಮಾತ್ರ ನನ್ನಲ್ಲಿ ನೆರವೇರಿಸಿ. ಪರಿಶುದ್ಧಾತ್ಮನು ಪರಿಪೂರ್ಣವಾಗಿ ನನ್ನ ಆಳ್ವಿಕೆ ಮಾಡಲಿ, ಒಡೆತನ ಮಾಡಲಿ ಎಂಬುದಾಗಿ ಅರ್ಪಿಸುವಾಗ, ದೇವರ ಯೋಜನೆ ನಿಮ್ಮಲ್ಲಿ ನೆರವೇರುವಾಗ ನಿಮಗೆ ಬೇಕಂತ ಎಲ್ಲ ಆಶೀರ್ವಾದಗಳು ಹೇರಳವಾಗಿ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. ಹಾಗಾದರೆ ನೀವು ದೇವರ ಸ್ವತ್ತಾಗಿದ್ದೀರ. ದೇವರು ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ದೇವರು ಕೊಂಡುಕೊಂಡಿದ್ದಾನೆ. ಹಾಗಾದರೆ ನಾವು ದೇವರ ಸ್ವತ್ತಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಶಿವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನಾದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಈ ಜೀವಳ ವಾಕ್ಯ ಅನೇಕ ಜನರಿಗೆ ಪ್ರಯೋಜನವಾಗಿದೆ. ಅನೇಕ ಜನರ ಜೀವಿತವನ್ನು ಕರ್ತನ ಕಡೆಗೆ ನಡೆಸಿದೆ. ಅನೇಕ ಜನರು ಈ ವಾಕ್ಯದ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ ದೇವರಿಗೆ ಅರ್ಪಿಸಿರಿ. ದೇವರಿಗೆ ಏನನ್ನು ಅರ್ಪಿಸಬೇಕು, ಯಾವ ರೀತಿ ಅರ್ಪಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ತಲೆಬರಹದಲ್ಲಿ ನೋಡುವಾಗ ದೇವ ಜನರು ನಡ್ಕೊಳ್ಳಬೇಕಾದ ರೀತಿ, ದೇವ ಜನರು ಯಾವ ರೀತಿ ನಡ್ಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ನೀವು ಮೊದಲದಾಗಿ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ದೇವರು ಮನುಷ್ಯನ ಉಂಟು ಮಾಡಿದ್ದಾರೆ, ಅವನಿಗೆ ದೇಹವನ್ನು ಕೊಟ್ಟಿದ್ದಾರೆ. ಆ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಸೃಷ್ಟಿಕರ್ತನಿಗೆ, ಸೃಷ್ಟಿಸಿದಂಥ ದೇವರಿಗೆ ತನ್ನ ದೇಹವನ್ನು ಸಮರ್ಪಣೆ ಮಾಡಬೇಕೆಂಬುದಾಗಿ ಈ ವಾಕ್ಯ ಬೋಧಿಸ್ತದೆ. ನೋಡ್ರಿ ಪ್ರಿಯರೇ, ನಾವು ವಾಸ ಮಾಡಲು ಮನೆ ಬೇಕು. ಅದೇ ರೀತಿಯಲ್ಲಿ ದೇವರು ನಮ್ಮಲ್ಲಿ ವಾಸಿಸುತ್ತಾ ನಮ್ಮನ್ನು ಆಶೀರ್ವದಿಸಲು, ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಮ್ಮಲ್ಲಿ ನೆರವೇರಲು ನಮ್ಮ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಇಂದು ಬೋಧಿಸ್ತದೆ. ದೇವರನ್ನ ಆರಾಧನೆ ಮಾಡ್ತಾರೆ, ದೇವರ ವಾಕ್ಯವನ್ನು ಕೇಳ್ತಾರೆ, ಆದರೆ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡುವುದಿಲ್ಲ. ದೇವರಿಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಕೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿರಿ. ನಿಮ್ಮ ದೇಹದಲ್ಲಿ ಕರ್ತನು ವಾಸ ಮಾಡಬೇಕು. ಯಾವಾಗ ದೇವರು
ನಿಮ್ಮ ದೇಹದಲ್ಲಿ ವಾಸ ಮಾಡ್ತಾರೋ ಇಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಮಾತ್ರವಲ್ಲದೆ ದೇವರ ಪ್ರಸನ್ನತೆ ಅಲ್ಲಿ ಇರುತ್ತದೆ. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಲಯ ನಾವು ನೀವು ಆಗಿದ್ದೇವೆ. ಈ ವಾಕ್ಯಕ್ಕೆ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರು ನಮ್ಮನ್ನ ನಿಮ್ಮನ್ನ ಆಲಯವಾಗಿ ಮಾಡಿದ್ದಾರೆ. ಹಾಗಾದ್ರೆ ದೇವರ ಆಲಯದಲ್ಲಿ ದೇವರು ವಾಸ ಮಾಡಬೇಕು. ಅದಕ್ಕಾಗಿ ವಾಕ್ಯ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಆ ದೇಹದಲ್ಲಿ ದೇವರು ವಾಸ ಮಾಡ್ತಾನೆ, ದೇವರ ಆತ್ಮನು ವಾಸ ಮಾಡ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ವೋ? ಆ ದೇವರ ಆಲಯವನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯ ನೀವೇ. ಹಾಗಾದ್ರೆ ದೇವರ ಆಲಯ ನಾವಾಗಿದ್ದೇವೆ. ಮೊದಲದಾಗಿ ದೇವರ ಮಕ್ಕಳು ಏನು ಮಾಡಬೇಕೆಂಬುದಾಗಿ ಹೇಳುವಾಗ, ತಮ್ಮ ತಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಮರ್ಪಣೆ ಮಾಡಬೇಕು. ಹೇಳ್ಬೇಕು, ನೀವು ಈ ದೇಹವನ್ನ ದೇವರಿಗೆ ನಾನು ಸಮರ್ಪಣೆ ಮಾಡ್ತೇನೆ. ದೇವರ ಆತ್ಮನೇ ನನ್ನಲ್ಲಿ ವಾಸ ಮಾಡ್ರಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ನೀವು ಸಮರ್ಪಣೆ ಮಾಡುವಾಗ, ಅರ್ಪಿಸುವಾಗ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವಾಗ ದೇವರ ದೈವಿಕ ಸಮಾಧಾನ, ಸಂತೋಷ, ನೆಮ್ಮದಿ, ದೇವರ ಪ್ರಸನ್ನತೆ ನಿಮ್ಮಲ್ಲಿರುತ್ತದೆ. ಅನೇಕ ಜನರು ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಿಲ್ಲ. ಯಾಕಂದರೆ ದೇವರ ಆತ್ಮನಿಗೆ ದೇಹದಲ್ಲಿ ಸ್ಥಳ ಇಲ್ಲ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಹಾಗಾದ್ರೆ ಈ ವಾಕ್ಯವನ್ನ ಕೇಳಿದ ನೀವು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ದೇವರ ಆಲಯವನ್ನ ಕೆಡಿಸಬಾರದು. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರ ಆಲಯವನ್ನ ಕೆಡಿಸಿದರೆ ದೇವರು ಕೆಡಿಸ್ತಾನಂತ. ಹಾಗಾದ್ರೆ ನಮ್ಮನ್ನ ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ನಮ್ಮನ್ನ ಪವಿತ್ರನಾಗಿ ದೇವರು ಮಾಡಿದ್ದಾರೆ. ಅಲ್ಲಿ ದೇವರ ಆತ್ಮರು ವಾಸ ಮಾಡ್ತಾರೆ. ಅದನ್ನ ಕೆಡಿಸಬೇಡ್ರಿ. ಅನೇಕ ಜನರು ನೋಡುವಾಗ ಅನೇಕ ವಿಧವಾದ ಕಾರ್ಯದಲ್ಲಿ ತೊಡಗಿಸಿಕೊಂಡು ತಮ್ಮ ಶರೀರವನ್ನ ಮಲಿನ ಮಾಡಿಕೊಳ್ಳುತ್ತಾರೆ, ತಮ್ಮ ಶರೀರವನ್ನ ಕೆಡಿಸಿಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾವು ದೇವರ ಆಲಯವಾಗಿದ್ದೇವೆ, ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾನೆ, ದೇವರ ಆಲಯ ಪವಿತ್ರವಾದದ್ದು, ಆ ಆಲಯವು ನಾನೇ ಎಂಬುದಾಗಿ ಗೊತ್ತಿಲ್ಲದೆ ಅನೇಕ ಜನರು ದೇವರ ಆಲಯವನ್ನ ಕೆಡಿಸಿದ್ದಾರೆ. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆಲಯ ಪವಿತ್ರವಾಗಿಟ್ಟುಕೊಳ್ಳಬೇಕು. ಆಲಯ ನೀವೇ, ನೀವೇ ದೇವರ ಆಲಯ. ಇದು ಎಷ್ಟು ಸಂತೋಷವಾದಂಥ ವಿಷಯವಾಗಿದೆ. ಹಾಗಾದ್ರೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವಾಗ ನಮ್ಮ ಜೀವಿತವನ್ನ ತನ್ನ ಚಿತ್ತಂತೆ ಮುನ್ನಡೆಸ್ತಾರೆ, ಆಶೀರ್ವಾದ ಮಾಡ್ತಾರೆ, ಉಪಯೋಗಿಸ್ತಾರೆ. ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಮ್ಮಲ್ಲಿ ನೆರವೇರಿಸುವವರೇ ದೇವರ ಆತ್ಮ. ಆ ದೇವರ ಆಲಯ ಪವಿತ್ರವಾಗಿರಬೇಕು. ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕರ್ತನನ್ನು ಕಾಣುವುದಿಲ್ಲ. ದೇವರು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಅದಕ್ಕಾಗಿ ವಾಕ್ಯದಲ್ಲಿ ನೋಡ್ತೇವೆ, ದೇವ ಜನರು ಯಾವ ರೀತಿ ನಡ್ಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ದೇವರ ವಾಕ್ಯದಂತೆ ನೀವು ನಡೆಯುವಾಗ ದೇವರು ಹೇಳಿರುವಂತೆ ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ ಪ್ರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ
ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿದೆ ಎಂಬುದು ನಿಮಗೆ ತಿಳಿಯದೋ. ನೋಡ್ರಿ, ನಿಮ್ಮ ದೇಹಗಳು ದೇವರ ಅಂಗವಾಗಿದೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ದೇವರ ಅಂಗದಲ್ಲಿ ದೇವರ ಚಿತ್ತ, ದೇವರ ಉದ್ದೇಶ, ದೇವರ ಸಂಕಲ್ಪ, ದೇವರ ಯೋಜನೆಗಳು ನೆರವೇರಬೇಕಾಗಿದೆ. ನೀವು ದೇವರ ಅಂಗವಾಗಿದ್ದೇವೆ, ಯೇಸು ಕ್ರಿಸ್ತನ ಅಂಗವಾಗಿದ್ದೇವೆ. ಹಾಗಾದ್ರೆ ದೇವರ ಚಿತ್ತವನ್ನ ಈ ದೇಹದಲ್ಲಿ ನೆರವೇರಿಸಲು ಈ ಲೋಕದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ. ಅದಕ್ಕಾಗಿಯೇ ಈ ದೇಹವನ್ನ ದೇವರಿಗೆ ಅರ್ಪಿಸಬೇಕು. ನೀವೊಂದು ತೀರ್ಮಾನವನ್ನ ಮಾಡಬೇಕು, ನನ್ನ ದೇಹವನ್ನ ದೇವರಿಗೆ ಅರ್ಪಿಸುತ್ತೇನೆ. ದೇವರೇ, ನಿನ್ನ ಯೋಜನೆ ಮಾತ್ರ ನನ್ನಲ್ಲಿ ನೆರವೇರಿಸ್ರಿ. ಪರಿಶುದ್ಧಾತ್ಮನು ಪರಿಪೂರ್ಣವಾಗಿ ನನ್ನ ಆಳ್ವಿಕೆ ಮಾಡಲಿ, ಒಡೆತನ ಮಾಡಲಿ ಎಂಬುದಾಗಿ ಅರ್ಪಿಸುವಾಗ, ದೇವರ ಯೋಜನೆ ನಿಮ್ಮಲ್ಲಿ ನೆರವೇರುವಾಗ ನಿಮಗೆ ಬೇಕಂತ ಎಲ್ಲ ಆಶೀರ್ವಾದಗಳು ಹೇರಳವಾಗಿ ದೇವರು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20 ವಚನದಲ್ಲಿ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವನ ಪ್ರಕಾಶಪಡಿಸಿರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹಗಳು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ. ಇದು ದೇವರಿಂದ ದೊರಕಿದಂತ ಈ ದೇಹ, ಇದು ದೇವರ ಆತ್ಮನಿಗೆ ಗರ್ಭಗುಡಿಯಾಗಿದೆ. ಹಾಗಾದ್ರೆ ಇಲ್ಲಿ ದೇವರ ಆತ್ಮನ ವಾಸ ಮಾಡಬೇಕು, ದೇವರ ಯೋಜನೆ ನೆರವೇರಬೇಕು, ದೇವರ ಉದ್ದೇಶ ನೆರವೇರಬೇಕು. ದೇವರ ಯೋಜನೆ ನಮ್ಮಲ್ಲಿ ನೆರವೇರುವಾಗ ದೇವರಿಗೆ ಮಹಿಮೆ ಆಗ್ತದೆ. ದೇವರಿಗೆ ಮಹಿಮೆ ಆಗುವಾಗ ನಮ್ಮನ್ನ ದೇವರು ಘನಪಡಿಸ್ತಾರೆ, ಅಂದ್ರೆ ಆಶೀರ್ವಾದ ಮಾಡ್ತಾರೆ, ಉನ್ನತಿಗೆ ತರ್ತಾರೆ. ನಮ್ಮ ಅಗತ್ಯತೆಗಳೆಲ್ಲವನ್ನ ಆತನು ಪೂರೈಸುತ್ತಾರೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಹಾಗಾದ್ರೆ ನೀವು ದೇವರ ಸೊತ್ತಾಗಿದ್ದೀರಾ. ದೇವರು ತನ್ನ ಪ್ರಾಣ ಕೊಟ್ಟು, ತನ್ನ ರಕ್ತ ಸುರಿಸಿ, ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನ ದೇವರು ಕೊಂಡುಕೊಂಡಿದ್ದಾನೆ. ಹಾಗಾದ್ರೆ ನಾವು ದೇವರ ಸೊತ್ತಾಗಿದ್ದೇವೆ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವನ ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಶಕ್ತಿ, ದೇವರ ಮಹಿಮೆ ಪ್ರಕಟವಾಗಬೇಕೆಂಬುದಾಗಿ ದೇವರು ಈ ಶರೀರವನ್ನ ನಿಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಿಯರೇ, ಈ ದೇಹದ ಮೂಲಕ ಕರ್ತನ ನಾಮ ಮಹಿಮೆ ಆಗಬೇಕು. ದೇವರ ಯೋಜನೆ ಈ ದೇಹದಲ್ಲಿ ನೆರವೇರಲು ಈ ದೇಹವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ನೀವೊಂದು ತೀರ್ಮಾನ ಮಾಡಬೇಕು, ನನ್ನ ದೇಹವನ್ನ ದೇವರಿಗೆ ಸಮರ್ಪಣೆ ಮಾಡ್ತೇನೆ. ದೇವರೇ, ಈ ದೇಹದಲ್ಲಿ, ಈ ಪ್ರಾಣಾತ್ಮ ಶರೀರದಲ್ಲಿ ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ಪರಿಪೂರ್ಣವಾಗಿ ಮಾಡಲಿ, ಆಳ್ವಿಕೆ ಮಾಡಲಿ. ನನ್ನನ್ನು ಸಮರ್ಪಣೆ ಮಾಡ್ತೇನೆ, ಅರ್ಪಿಸ್ತೇನೆ ಎಂಬುದಾಗಿ ನೀವು ಸಮರ್ಪಣೆ ಮಾಡಿ ದೇವರೊಟ್ಟಿಗೆ ಜೀವಿಸುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಿಲ್ಲದೆ ನಿಮ್ಮನ್ನು ಹೇರಳವಾಗಿ ಈ ಲೋಕದಲ್ಲಿ ಆಶೀರ್ವದಿಸಿ ಉನ್ನತಿಗೆ ತರ್ತಾರೆ. ಬನ್ನಿ ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ನೀವುಗಳು ದೇವರಿಗೆ ನಿಮ್ಮ ದೇಹವನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡಿ ಈ ಲೋಕದಲ್ಲಿ ತನ್ನ ಚಿತ್ತಂತೆ ಉಪಯೋಗಿಸ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ದೇವ ಜನರು ಯಾವ ರೀತಿ ನಡೆಕೊಳ್ಳಬೇಕೆಂಬುದಾಗಿ ಇಂದು ವಾಕ್ಯದ ಮೂಲಕ ನಮಗೆ ತಿಳಿಸಿದೆ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ
ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಹೇಳಿದಿರಿ ಸ್ವಾಮಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ನೀನು ಸೃಷ್ಟಿ ಮಾಡಿದಂಥ ಈ ದೇಹವನ್ನು ನಿನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟು ಪರಿಶುದ್ಧರನ್ನಾಗಿ ಮಾಡಿ ನಿನ್ನ ಮಕ್ಕಳಾಗಿ ಮಾಡಿದ್ದೀರಲ್ಲ, ಈ ದೇಹವನ್ನು ನಿಮಗೆ ಸಮರ್ಪಣೆ ಮಾಡ್ತೇನೆ. ಪರಿಶುದ್ಧಾತ್ಮರು ನನ್ನಲ್ಲಿ ಆಳ್ವಿಕೆ ಮಾಡಿ, ಒಡೆತನ ಮಾಡಿ, ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರೋ ಅವರನ್ನು ಪರಿಶುದ್ಧಾತ್ಮನ ಆಳ್ವಿಕೆ ಮಾಡಿ, ಪರಿಶುದ್ಧಾತ್ಮನ ಒಡೆತನ ಮಾಡಿ, ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಮಾತ್ರವಿಲ್ಲದೆ ಎಷ್ಟು ಜನರು ಸಮರ್ಪಣೆ ಮಾಡಿದ್ದಾರೆ, ಅವರ ಶರೀರದಲ್ಲಿ ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ನೆಮ್ಮದಿ ಉಂಟಾಗಲಿ, ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವಾದ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ನೀವು ದೇವರ ಆಲಯವಾಗಿದ್ದೀರಿ. ಆಲಯದಲ್ಲಿ ದೇವರ ಆತ್ಮನ ವಾಸ ಮಾಡಬೇಕು. ನಿಮ್ಮನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿರಿ. ದೇವರಿಂದ ಬರುವಂಥ ಹೇರಳವಾದಂಥ ಆಶೀರ್ವಾದವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.